ಅಸಂಖ್ಯಾತ ಕಾರ್ಮಿಕರ ಈ ಸಮಾವೇಶದ ಅಧ್ಯಕ್ಷಸ್ಥಾನ ವಹಿಸಿದಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಒಬ್ಬ ಪ್ರಭಾವಿ ನಾಯಕ, ಬಂಟ್ವಾಳ ತಾಲೂಕು ಪಂಚಾಯತಿನ ಮಾಜಿ ಉಪಾಧ್ಯಕ್ಷರು, LLB ಆಗಿ ಅನುಭವಿ ನಾಯಕರಾಗಿರುವಂಥ ಅಬ್ಬಾಸ್ ಅಲಿ ಅವರೇ, ಕನಿಷ್ಠ ವೇತನ ಆಯೋಗದ ಅಧ್ಯಕ್ಷರು, ನಮ್ಮ ಆತ್ಮೀಯ ಮಾರ್ಗದರ್ಶಕರಾದ TM ಸೈದ್ರವರೇ, ಅಧಿಕಾರಿಯವರೇ, ವೇದಿಕೆಯಲ್ಲಿದ್ದ ಎಲ್ಲರನ್ನು ಇಸ್ಮಾಯಿಲ್ರವರು ಭಾಳಷ್ಟು ಸೊಗಸಾಗಿ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ಎಲ್ಲರ ನಮ್ಮ ಪರಿಚಯರವರು, ಮಿತ್ರರು, ಖಂಡಿತವಾಗಿ ಯಾರನ್ನು ಬೇಕಾದರೆ ಕಾಯಿಸಿ, ದಯವಿಟ್ಟು ಕಾರ್ಮಿಕರನ್ನು ಜಾಸ್ತಿ ತೊಂದರೆ ಕೊಟ್ಟು ನಾವು ಕಾಯಿಸುವುದು ಸರಿಯಲ್ಲ. ಹಾಗಾಗಿ ಹೆಸರು ಎಲ್ಲಿಗೆ ಹೋಗುವುದಿಲ್ಲ. ಇವತ್ತು ರೈತರು ದೇಶದ ಬೆನ್ನೆಲುಬು, ಒಪ್ತೇನೆ. ಅವರು ಕೃಷಿ ಮಾಡಿ ನಮ್ಮ ದೇಶಕ್ಕೆ ಒಳ್ಳೆಯ ಕೊಡುಗೆ ಕೊಡ್ತಾರೆ. ಸೈನಿಕರು ದೇಶವನ್ನು ಕಾಯುವುದು ಅವರ ಒಂದು ಮೂಲ ಕಸಬು, ಅವರ ಉದ್ದೇಶ. ಶಿಕ್ಷಕರು ಶಿಕ್ಷಣದ ಅಲ್ಲಿ ಮುಂದುವರಿಸಿತು ಶಿಕ್ಷಣದ ಅಭಿವೃದ್ಧಿ ಮಾಡ್ತಾರೆ. ಆದರೆ TM ಸೈದ್ರವರು ಹೇಳಿದಾಗೆ ನಮ್ಮ ರಾಜ್ಯದಲ್ಲಿ 6.5 ಕೋಟಿ ಜನ ಇದ್ದಾರೆ. ಆದರೆ ಅದರಲ್ಲಿ 3.5 ಕೋಟಿ ಕಾರ್ಮಿಕರು ಅಂತ ಈಗ ಗೊತ್ತಾಯಿತು ನನಗೆ. ಈ 3.5 ಕೋಟಿ ಕಾರ್ಮಿಕರು ಇವರೆಲ್ಲರಿಗಿಂತ ಈ ದೇಶದ ರಾಯಭಾರಿ, ಈ ರಾಜ್ಯದ ರಾಯಭಾರಿ ಯಾರಂತ ಕೇಳಿದರೆ ಖಂಡಿತವಾಗಿ ಅದು ಕಾರ್ಮಿಕರು. ಪ್ರತಿಯೊಂದರಲ್ಲೂ ಕಾರ್ಮಿಕರು ಇದ್ದರೆ ಮಾತ್ರ ಈ ದೇಶ ಇಷ್ಟೊಂದು ಉನ್ನತ ಸ್ಥಾನಕ್ಕೆ ಹೋಗಲಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಕಾರ್ಮಿಕರನ್ನು ನಾವು ಖಂಡಿತವಾಗಿ ಹೆಗಲ ಮೇಲೆ ಹೊತ್ತು ಇಡೀ ಸುತ್ತಕೊಂಡು ಬಂದರೂ ಯಾರು ತಪ್ಪಾಗಿ ತಿಳ್ಕೋಬಾರ್ದು. ಯಾಕೆಂತ ಹೇಳಿದರೆ ಕಾರ್ಮಿಕರು ನಮ್ಮ ದೇಶದ ಬೆನ್ನೆಲುಬು. ಹಾಗಾಗಿ ಕಾರ್ಮಿಕರಿಗೆ ನಾವು ಗೌರವ ಕೊಡೋದು ನಮ್ಮೆಲ್ಲರ ಮೂಲ ಕರ್ತವ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ನಮ್ಮ ಸಂತೋಷ್ ಲಾಡ್ರವರು ಈ ಒಂದು ಇಲಾಖೆಯ ಸಚಿವರಾಗಿ ಖಂಡಿತವಾಗಿ ಪ್ರತಿಯೊಂದು ಹಂತದಲ್ಲೂ ಕಾರ್ಮಿಕರ ಬೆವರಿನೊಟ್ಟಿಗೆ ಜೊತೆಯಾಗಿ ಕೆಲಸ ಮಾಡುವಂಥ ಈ 31 ದೇಶದಲ್ಲಿ, ರಾಜ್ಯದಲ್ಲಿ ಅದು ಕಾರ್ಮಿಕರ ಹತ್ತಿರದಲ್ಲಿ ಕೆಲಸ ಮಾಡುವ ಒಂದು ಸಚಿವರಿದ್ದರೆ ನಮ್ಮ ಕರ್ನಾಟಕ ರಾಜ್ಯದ ಸಚಿವರಾದ ಸಂತೋಷ್ ಲಾಡ್ ಅಂತ ನಾವು ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಇವತ್ತು ನಮ್ಮ ವೇದಿಕೆ ಅಧಿಕಾರಿಯವರು ಭಾಳಷ್ಟು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ನಾನು ಕಳೆದ ಸಲ ಹೇಳಿದ್ದೇನೆ, ದಯವಿಟ್ಟು ಕಾರ್ಮಿಕರ ಇಲಾಖೆಯಲ್ಲಿ ಕೋಟಿಗಟ್ಟಲೆ ಹಣಗಳಿದೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಕಳೆದ ಸಲ ಕುಮಾರಸ್ವಾಮಿ ಅವರು, ನಿಮಗೆ ಗೊತ್ತಿರ್ಬೋದು, ಅದೆಷ್ಟೋ 1000 ಕೋಟಿ ಹಣ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮಂಥ ಕಾರ್ಮಿಕರು ಅದನ್ನು ಪಡೆಯದೆ ಹಾಗೇ ಬಾಕಿ ಇತ್ತು, ನಿಮಗೆ ಗೊತ್ತಿರ್ಬೋದು. ಆದರೆ ಅದನ್ನು ಕುಮಾರಸ್ವಾಮಿಯವರು ಆ ಒಂದು ಹಣವನ್ನು ತೆಗೆದು ಬೇರೆ ಇಲಾಖೆ ಕೊಟ್ಟದ್ದು ಸಹ ಕರ್ನಾಟಕ ರಾಜ್ಯದಲ್ಲಿ ನಾವು ಕಂಡಿದ್ದೇವೆ. ಹಾಗಾಗಿ ಈ ಸಲ ಇನ್ನು ಕೇವಲ 2 ವರ್ಷ ನಮ್ಮ ಸರ್ಕಾರ ಇದೆ. ದಯವಿಟ್ಟು ಎಲ್ಲ ಕಾರ್ಮಿಕರು ಒಗ್ಗಟ್ಟಾಗಿ ಒಂದಾಗಿ ಆ ಒಂದು ಸವಲತ್ತುಗಳನ್ನು ಪಡೆಯುವುದರಲ್ಲಿ ಕಾರ್ಮಿಕರು ಯಶಸ್ವಿ ಆಗಬೇಕಂತ ನಿಮ್ಮಲ್ಲಿ ಮನವಿ ಮಾಡುತ್ತಾ, ಅಬ್ಬಾಸ್ ಅಲಿಯವರು, ನಮ್ಮ ಇಸ್ಮಾಯಿಲ್ ನಾಟಕಲ್ರವರು, ಬ್ಲಾಕ್ ನಮ್ಮ ಅಧ್ಯಕ್ಷರು, ಖಂಡಿತವಾಗಿ ಇಸ್ಮಾಯಿಲ್ರವರು ಅವರ ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸನೇ ಕಾರ್ಮಿಕರ ಬಗ್ಗೆ, ಜೆರಾಕ್ಸಿನ ವಿಷಯದಲ್ಲಿ ಅವರಿಲ್ಲ. ಆದರೆ ಇಸ್ಮಾಯಿಲ್ ನಾಟಕಲ್ರವರು ಖಂಡಿತವಾಗಿ ನಮ್ಮ ಸ್ಪೀಕರ್ರವರ ಆತ್ಮೀಯ ಒಬ್ಬ ಸಲಹೆಗಾರ, ಮಿತ್ರವೂ ಹೌದು. ಆದರೆ ಇಸ್ಮಾಯಿಲ್ರವರ ಸಾಧನೆ, ಅಬ್ಬಾಸ್ ಅಲಿ ಅವರ ಸಾಧನೆ. ಇವತ್ತು ನಾನು ಕರ್ನಾಟಕ ರಾಜ್ಯದ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದ TM ಸೈದ್ರವರು, ಖಂಡಿತವಾಗಿ ನಿಮಗೆ ಯಾವತ್ತೂ ದೊಡ್ಡ ಸ್ಥಾನ ಸಿಕ್ಕಬೇಕಿತ್ತು, ಭಾಳಷ್ಟು ಲೇಟ್ ಆಯಿತು ಸಿಕ್ಕುವಾಗ. ಹಾಗಾದರೆ ಈಗಲಾದರೂ ಒಂದು ಸಣ್ಣ ಅವಕಾಶ ಸಿಕ್ಕಿದೆ. ನಮ್ಮ ಕಾರ್ಮಿಕರ ಕನಿಷ್ಠ ವೇತನೆಯನ್ನು ಆದಷ್ಟು ಜಾಸ್ತಿ ಮಾಡಲಿಕ್ಕೆ ನಿಮ್ಮ ಸಂಪೂರ್ಣ ನೀವು ಪ್ರಯತ್ನ ಪಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು, ಎಲ್ಲ ಇಲಾಖೆಯ ಅಧಿಕಾರಿಗಳನ್ನು, ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಸೇರಿದ ಕಾರ್ಮಿಕರಂತ ನಾನು ಹೇಳುವುದಿಲ್ಲ, ನಮ್ಮ ರಾಜ್ಯದ ರಾಯಭಾರಿಗಳನ್ನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕಾರ್ಮಿಕರು.